ಗೈಸ್ ನನ್ನ ಹೆಡ್ಲೈಟ್ ಹೋಯ್ತೆ. ಅರ್ಲಿ ಮಾರ್ನಿಂಗ್ ಆಗುಂಬೆ ಕಾಣಿ. ನೀವು ಕಾಲ್ ಮೇಲಿಡಿ, ನಾ ದೊಡ್ತೇನೆ. ಗ್ಯಾರೇಜ್ ಉಂಟಾ? ಗ್ಯಾರೇಜ್ ಹಲೋ ಹೇಳಿ. ಎಂಟರ್ ಗಾಡಿ ಇದೆ, ಎಕ್ಸೆಟ್ರ್ ಕೇಬಲ್. ಗೈಸ್ ಇವರೊಬ್ರು ಆಗಳಿಂದ ಹಾಗೆ ಗರಿಯಿಂದ ಹೊರಗೆ ಬರ್ತಲ್ಲ ಕಾಣಿ. ಪಟ್ಟಣ ಪಂಚಾಯತಿ ತೀರ್ಥಹಳ್ಳಿಗೆ ಸ್ವಾಗತ. ಕುವೆಂಪು ಮನೆ ಹೊಯ್ಲ್ಲ ಮರ ಒಂದ್ಸಲ ನಾನು. ಹೌದು, ಅದು ಇಲ್ಲೇ ಆರ್ತೇವೆ. ಟೈರ್ ಫಿಟ್ ಮಾಡೋದಿಲ್ವಾ? ಇಲ್ವಾ? ಗಾಂಜ ಹೇಳಿದ್ನೆ ಅಂತ ಮರ ಸಾವು. ಮಿಷನ್ ಫಿಟ್ಟಿಂಗ್ ಎಂತ? ಮಿಷನ್ ಫಿಟ್ಟಿಂಗ್ ಇಲ್ವಾ? ಚೈನ್ ಲೂಪ್ ಇದು ಆಗ್ತಾನ ಚೈನಿಂಗ್ ಸಾವು. ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಗುಡ್ ಮಾರ್ನಿಂಗ್ ಎವ್ರಿವನ್. ಈಗ ಗಂಟೆ ಒಂದು 5:15 ಅದೇ ಬಂದಷ್ಟೇ. ನಾವು ಹೊರಡೋಕಿದ್ದು ಟೈಮಿಂಗ್ 6 ಗಂಟೆ. ಇವತ್ತು ನಾವು 5:15ಗೆ ಹೊರಟಿದ್ದು. ಇದೊಂದು ಅನ್ಪ್ಲಾನ್ಡ್ ರೈಡ್. ನಮ್ಮದು ಪ್ಲ್ಯಾನಿಂಗ್ ಇಲ್ಲ, ಸಡನ್ ಪ್ಲ್ಯಾನ್. ಇನ್ನೇ ಪ್ಲ್ಯಾನ್ ಆಗ್ತಿದೆ. ಸೊ ಇವತ್ತು ಸ್ಯಾಟರ್ಡೆ ಸಡನ್ ಇನ್ನು ನೈಟ್ ಪ್ಲ್ಯಾನ್ ಮಾಡಿ ಇವತ್ತು ಹೊರಟಿದೆ. ನಮ್ದೀಗ ಬೈಕಿದ್ದು ಟಯರ್ ಒಂದು ಸರಿ ಇಲ್ಲ ಮರೆ. ಬ್ಯಾಕ್ ಟಯರ್ ಒಂದು ಫುಲ್ ಫ್ಲ್ಯಾಟ್ ಆಯಿತು. ಮತ್ತೆಂತಂದ್ರೆ ಅರ್ಜೆಂಟ್ ನಾನು ಗ್ಲೌಸ್ ಬಿಟ್ಟು ಬಂದೆ. ಲೈಟ್ ಚಳಿ ಅಷ್ಟಿಲ್ಲ, ಲೈಟ್ ಇತ್ತು. ಬಟ್ ಗ್ಲೌಸ್ ಇದ್ರೆ ಒಳ್ಳೆ ಆಗಿತ್ತು ಮಾರೆ. ಗ್ರಿಪ್ ಒಂಚೂರು ಕೈ ನೋವಿಗೆ ಲಾಕ್ ಆಗ್ತದೆ ಗ್ಲೌಸ್. ಲಾಂಗ್ ಟೈಮ್ ಅರ್ಲಿ ಮಾರ್ನಿಂಗ್ ರೈಡ್ ಹೊರಟದ್ದು. ಏನು ಎಕ್ಸೈಟ್ಮೆಂಟ್ ಇತ್ತು ಆ ರೈಡ್ ಹೋಗೋತ್ತಿಗೆ. ಅರ್ಲಿ ಮಾರ್ನಿಂಗ್ ಅದು ಬೇರೆ ಲೆವೆಲ್. ಎಷ್ಟು 500 ಹಾಕುವ? 510 ಹಾಕಿ. ಗೈಸ್ ನಾವು ಹೆಬ್ರಿಂಗಿತ್ತ. ಗೈಸ್ ನನ್ನ ಹೆಡ್ಲೈಟ್ ಹೋಯ್ತೆ. ಹೆಡ್ಲೈಟ್ ಹೋಯ್ತು, ಟಯರು ಹೋಯ್ತು. ಈ ತಿಂಗಳಂಗೆ ಗೈಸ್ ಆಗುಂಬೆ ಅರ್ಲಿ ಮಾರ್ನಿಂಗ್ ಆಗುಂಬೆ ಕಾಣಿ. ಆರು 33 ಆಯ್ತು. ಗೈಸ್ ಯಾರ ಇಲ್ಲಿ ಬಂದರೆ ಚಟಮೆಂಟ್ ಟ್ರೈ ಮಾಡಿ. ಎಂಥ ಹೋಟ್ಲ್ ಹೆಸರು ಮಾರೋದು? ಹೋಟೆಲ್ ಗುರು ರಾಘವೇಂದ್ರ ಅಂದಿತ್ತು. ಚಟ್ಟ ಮಾಡ ಟಾಪ್ ಹತ್ತಲ್ಲ. ಗೈಸ್ 6:30 ಆಗುಂಬೆ ಇತ್ತು. ಅರ್ಲಿ ಮಾರ್ನಿಂಗ್ 6:30. ಅರ್ಲಿ ಮಾರ್ನಿಂಗ್ ಅಲ್ಲ, ಹೆಡ್ಲೈಟ್ ಹೋಯ್ತಲ್ಲ ಈಗ. ಹೆಡ್ಲೈಟ್ ಎಲ್ಲ ಆಯ್ಕ. ಎಲ್ಲಿರೊಂದು 10 ರೂಪಾಯಿ ಟಾರ್ಚ್ ಆಯ್ಕಾರ. ಸಾವು ಟಾರ್ಚ್ ಹಾಕೊಂಡು ಕರ್ಮ ಚಳಿ ಶುರು ಆಯ್ತು ಕಣ್. ಸಡನ್ ಚಳಿ. ಗೈಸ್ ನಿಮ್ಗೆ ಹೋಯ್ತಾ ಹಂಗ ನೋಡಿ. ಆಗುಂಬೆ ಘಾಟಿಂಗ್ ಚೂರು ಚಳಿ ಇಲ್ಲ. ಇಲ್ಲಿ ಬಿಸಿ ಬಿಸಿ ಇಲ್ಲಿ ಚಳಿ ಸಡನ್ ಹೊಡಿತಲ್ಲ ಮಾರೆ. ಅದು ಒಳ್ಳೆ ಮೈ ಬಿಸಿ ಇರುತ್ತ ಮೇಲ್ ಬಾಪತಿಗೆ ಸಮ ಹೊಡಿ. ನಮ್ಮ ಕೃಷ್ಣ ಚಳಿ ಒಟ್ರ ಶೀತ. ಹೌದಪ್ಪ. ಜಾಕೆಟ್ ಹಾಕೊಂಡು ಚಳಿ ಹಾಕ್ಲಂತ ಗೈಸ್ ನಾವು ಆಗುಂಬೆ ಬಂದಿತ್ತು. ರೈಡ್ ಕ್ಯಾನ್ಸಲ್ ಮಾಡೋ ಚಾನ್ಸ್ ಇತ್ತು. ಚಳಿ ಕಂಡ್ರೆ ನಮ್ಮೂರಾಗ ಇಷ್ಟಿಲ್ಲ ಅವರ ಉಡುಪಿ ಹಂಗೆಲ್ಲ. ಒಬ್ಬ ಹೆಲ್ಮೆಟ್ ಲಾಸ್ಟ್ ತೆಗಿ. ತೆಗಿಲ್ಲ ಚೂರು ತೆಗೆದು ಇಲ್ಲಿ ಕೊಡು ಚಾ ಗಂಡ ಎಲ್ಲ ಕೊಡುವ. ಎಂತ ಚಳಿ ಗಡಸ್ತಾ ಹೋಯ್ತು. ಹಾಗೆ ಚಳಿ ಒಳ್ಳೆ ಚಳಿ ಇಲ್ಲ. ಆಗ ಚಳಿ ಗೈಸ್ ತಿಂಡಿದಿಂದ ಆಯ್ತು. ಅಪುದಿಪದಿಕ ಟಾಸ್ಕ್. ಒಳ್ಳೆ ತಿಂಡಿ ಮಾತ್ರ ಇಲ್ಲ. ಬನ್ನಿ ಯಾರು ಆಗುಂಬೆ ಕಡೆ ಬಂದರೆ ಹೋಟೆಲ್ ಗಣೇಶ್ ಗ್ರ್ಯಾಂಡ್ ಒಂದು ಟ್ರೈ ಮಾಡಿ. ಪ್ಯೂರ್ ವೆಜ್ ಗಣೇಶ್ ಗ್ರ್ಯಾಂಡ್ ಈಗ ಈ ಆಗುಂಬೆ ಬದಿಯಲ್ಲ ಎಂತ ಗ್ರ್ಯಾಂಡ್ ಅಂತ ಹೆಸರು. ಅದೇ ಮಾಡಿ ಎಂತ ಗ್ರ್ಯಾಂಡ್ ಅಂತ ಗೊತ್ತಾಯಿಲ್ಲ. ಹೋಟೆಲ್ನವ್ರ ಹತ್ರನೇ ಕೇಳ್ಕೊತಿಲ್ಲ.
ನಿಮ್ಗೆ ಯಾರಿಗೆ ಗೊತ್ತಾ ವಿಡಿಯೋ ಕಾಂಬೋರಿಗೆ? ಎಲ್ಲ ಹೋಟ್ಲಂಗೂ ಗ್ರ್ಯಾಂಡ್. ಮಂದರ್ತಿ ಗ್ರ್ಯಾಂಡ್, ಗಣೇಶ್ ಗ್ರ್ಯಾಂಡ್, ಉಡುಪಿ ಗ್ರ್ಯಾಂಡ್. ಗ್ರ್ಯಾಂಡ್ ನಂಗೆ ಎಂತ ಮಾರ ಡಿಫ್ರೆನ್ಸ್ ಇತ್ತು? ಗ್ರ್ಯಾಂಡ್ ಅಂದ್ರೆ ಅದ್ದೂರಿಯ. ಅದ್ದೂರಿಯಾ? ನಿಮ್ಗೆ ಯಾರಾದ್ರೆ ಕಮೆಂಟಂಗೆ ಯಾರು ಗೊತ್ತಿದ್ರೆ ಹೇಳಿ, ಗ್ರ್ಯಾಂಡ್ ಅನ್ನ ಅಂತ ಕಿತ್ತರು ನಾಗೊಮ್ಮೆ ತೋರಿಸ್ಬೇಕಾದ್ರೆ ಕಾಣಿ ಒಂದು 2 ಅಂಗಡಿ. ಇದು ಗಣೇಶ್ ಗ್ರ್ಯಾಂಡ್. ನಾವು ಅದೀಗ ಇಲ್ಲಿ ಮುಂದಿತ್ತು ಗ್ರ್ಯಾಂಡ್. ಈಗ ಕಣೆ ಶಬರಿ ಗ್ರ್ಯಾಂಡ್, ಹೋಟೆಲ್ ಶಬರಿ ಗ್ರ್ಯಾಂಡ್. ಇದೊಂದು ಸರಿ ಇತ್ತ ಹೋಟೆಲ್ ಮಯೂರ. ಗ್ರ್ಯಾಂಡ್ ಇಲ್ಲ ಇದಕ್ಕೆ. ಇದು ಆಯ್ಲೇ ಇಲ್ಲ ಅಲ್ಲ? ಓ ಮರ ಹಂಗೆ ಇತ್ತು. ಕೆಲಸ ನಿಲ್ಸಿದ ಏನು ಮರ ಅಷ್ಟೇ ಇತ್ತು. ಬಾರ್ ಗ್ರ್ಯಾಂಡ್ ಒಂದು ಗ್ರ್ಯಾಂಡ್ ಇಲ್ಲ ಕಣಿ. ಇಲ್ಲ ಒಂದು ಕಣಿ ಮಂದರ್ತಿ ಗ್ರ್ಯಾಂಡ್. ಹೋಟೆಲ್ ಮಂದರ್ತಿ ಇಡ್ಲಕ್ಕಲ್ಲ ಮರ, ಮಂದರ್ತಿ ಗ್ರ್ಯಾಂಡ್ ಅಂತ ಗಿಡು. ಮಂದರತಿ ಗ್ರ್ಯಾಂಡ್ ಆರಾಧ್ಯ ಇದಿಲ್ಲ ಸರಿ ಇತ್ತ. ಗ್ರ್ಯಾಂಡ್ ಅಲ್ಲ, ಸಣ್ಣದಲ್ಲ. ಸಣ್ಣ ಹೋಟ್ಲ್ ಅದಕ್ಕೆ. ಹಾಂ, ದೊಡ್ಡ ಹೋಟ್ಲಿಗೆ ಗ್ರ್ಯಾಂಡ್ ಇಡುದಾ? ಬಿಸಾಡ್ರಿ ಕಸ ಆಯ್ಲೇಜಿ. ಹೇಳಿ ನಿಮ್ಗೆ ಯಾರೇ ಗೊತ್ತಿದ್ರೆ ಹೇಳಿ. ಆಗೊಮ್ಮೆ ಸೈಡು ಯಾರ ವೀಡಿಯೋ ಕಾಣ್ತಿದ್ರೆ ನಿಮ್ಮೂರಿನ ವಿಶೇಷತೆ ಏನು ಗ್ರ್ಯಾಂಡ್ ಅಂದರೆ? ಗ್ರ್ಯಾಂಡ್ ಅಂದರೆ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಚಳಿ ಮಾತ್ರ ನಿಮ್ಮೂರಿದ ಗ್ರ್ಯಾಂಡ್ ಇತ್ತು. ಚಳಿ ಗ್ರ್ಯಾಂಡ್. ಗೈಸ್ ನಮ್ದು ಪ್ಲ್ಯಾನ್ ಇಲ್ಲ ಎಲ್ಲಿಗೆ ಅಂದೇಳಿ. ಸಕ್ಕರೆ ಬೈಲ ಸಿಕ್ಕ. ಸಕ್ಕರೆ ಬೈಲೆ ಅಂತದ್ದು ಆನೆ ಬಿಡಾರ ಅಂತ. ಎಲಿಫೆಂಟ್ ಅಂತ ಇತ್ತಲ್ಲ, ಶೂ ಒಳಗೆಲ್ಲ ಗಾಳಿ ಹೊರಟಿತ್ತು ಮರ. ಕೋಲ್ಡು. ನಾವು ಇಲ್ಲಿಗೆ ಚಳಿ ಅಂತ ಮಾರ. ಇನ್ನು ಆಚೆಗೆಲ್ಲ ಹೊರೆ, ಹಿಮಾಚಲ ಹೊರೆ. ಎಂತ ಮಾಡ ಸಾಯಂಕಾಲ ವಾಪಸ್ ಹಾಪೋ ಎಂತ? ಹೆಡ್ಲೈಟ್ ತೊಂದರೆ ಕೊಡುತ್ತೆ ಮಾರೆ. ಹೆಡ್ಲೈಟ್ ಒಂದು ಕೈ ಕೊಟ್ಟಿದ್ದೆ, ಚೂರು ಹೆದರಿಕೆ ಆಗ್ತಿಲ್ಲ. ನಾನು ಹಿಂಗೆಲ್ಲ ಆಗ್ತಿದ್ದೆ ಆ ಸಲ. ಹೌದು ಮಾರ, ಒಂದು ರೈಡ್ ಆಗ್ಬೋದು, ಟೈರ್ ಹಾಕೊಂಡಲ್ಲಿ ಗೊತ್ತಾಗ್ತಿಲ್ಲ. ಹಾಂ, ಇವರಿಗೆ ಎಂತ ಆಯ್ತು ಮಾರೆ? ಎಂತ ಕೇಳ್ಕ? ಎಂತ ಗೇಮು? ಪೆಟ್ರೋಲ್ ಗಟ್ರ ಬೇಕಾ ಮರ? ಪೆಟ್ರೋಲ್ ಬೇಕಾ? ಏನ್ ಲೇಡೀಸ್ ಇದ್ರು ಮಾರ. ಪೆಟ್ರೋಲ್ ಎಲ್ಲಿತ್ತು ಇಲ್ಲಿ ಬಂಕ್? ಇಲ್ಲಿ ಬಾಟ್ಲಿ ಇತ್ತು 1/2 ಲೀಟ್ರ್. ತಗ ಹಿಡ್ಕ. ಪೆಟ್ರೋಲ್ ಹಾಳಾದ ಹೌದಾ? ಕೇನ್ಕ? ಕೇನ್ ಇಲ್ಲ ಬಂದು ಹುಡ್ಕೊಂತಿದ್ರು ಕಾಂಬ. ಒಂದು ಬಾಟ್ಲಿ ಇತ್ತು. ಪೆಟ್ರೋಲ್ ಖಾಲಿ ಆಯ್ತಾ? ಎಲ್ಲಿ ಗ್ಯಾರೇಜ್ ಇತ್ತು? ಹಾಳಾಯ್ತಮ್ರ. ಎಷ್ಟು ಲೀಟ್ರ್ ಕೇವಲ? ಕೂತ್ಕೊಳ್ತೀರಾ? ದುಡ್ಡು ಬೇಕಾದ್ರೆ ಕೂತ್ಕೊಳ್ತೀರಾ? ನೀವು ಬೇಕಾದ್ರೆ ಅದರಲ್ಲಿ ಕೂತ್ಕೊಳ್ಳಿ. ಎಲ್ಲಿಂಟು ಗ್ಯಾರೇಜ್? ಇಲ್ಲೇ ನೀವು ಇಲ್ಲೇ ಅವರ ಮುಂದೆ ಚಿರುಮು ಮಾಡಿ. ಗ್ಯಾರೇಜ್ ಎಲ್ಲಿ ಇತ್ತು ಇಲ್ಲಿ? ನಿಲ್ಲಿ ನಿಲ್ಲಿ. ನೀವು ಕಾಲು ಕೊಡಿ ಮೇಲೆ. ಬೇಡ ಬೇಡ, ನೀವು ಕಾಲು ಮೇಲಿಡಿ, ನಾ ದೂಡ್ತೇನೆ. ಒಂದು ಸೆಕೆಂಡ್. ಕಾಲು ಊರ್ಬೇಡಿ ಆಯ್ತಾ? ಹಾಂ, ಅವ್ರು ಕಾಲ್ ಕೊಡ್ತಿದ್ರು. ಕಾಲ್ ಬಿಡಿ. ಗ್ಯಾರೇಜ್ ಎಲ್ಲಿತ್ತಿಲ್ಲ? ಸ್ಟ್ರೈಟ್ ಬಿಡಿ, ನಾ ಬಿಡ್ತೇನೆ ಕರೆಕ್ಟ್. ಈಗ ಇಲ್ಲಿ ಗ್ಯಾರೇಜ್ ಇಲ್ಲೇನ ಮರ? ಅಲ್ಲಿ ಮೊನ್ನೆ ಶಾಪ್ ಇತ್ತು ಕ್ಯಾಮ್. ಅಲ್ಲಿ ಸಿಟಿಯರಿ ಬಿಡು. ಸುಮಾರು ದುಡ್ಕ ಬಂದಿಲ್ಲ, ಸಾಕಾಯ್ತು. ಅಲ್ಲಿ ಡೌನ್ ಇತ್ತು, ಲೈಕ್ ಆಯ್ತು ಕಣೆ, ಸೀದಾ ಹೋಯ್ತು ಗಾಡಿ. ಕೇಳ್ಕ ಅವ್ರ ಹತ್ರ
ಇಲ್ಲಿ ಬಂಗಾತ್ತೀಗ ಮೆಲ್ಲ ಸಿಕ್ಕ ಗಾಡಿ ಬೆಂಡ್ ಮಾಡ್ಬಿಡ ಬ್ರೇಕ್ ಹಾಕ್ಬೇಡಿ. ಇಲ್ಲಿ ದುಡ್ಡು ಬಂಗಾತ್ ಬ್ರೇಕ್ ಆಗೋರು ಹತ್ತು ಡೌನ್ ಅಲ್ಲ ಬಿಡ್ಬಿಡ ರೋಡಿಗೆ ಹಾರ್ಮಲ್ ದುಡ್ಡು. ಇಲ್ಲಿ ಗ್ಯಾರೇಜ್ ಓಪನ್ ಇಪ್ಪ ಡೌಟ್ ಎಷ್ಟು ಬೆಳಿಗ್ಗೆ ಇಲ್ಲಿ ಕೇಳಿ ನೋಡಿ ಆಯ್ತಾ ಗ್ಯಾರೇಜ್ ಮತ್ತು ಮುಂದೆಲ್ಲ ಗ್ಯಾರೇಜ್ ಹಂಗಿಲ್ಲ. ಹೌದು ಕೇಳಿ ಕಾಲ್ ಒಬ್ರು ಇದ್ರಲ್ಲ ಇಲ್ಲ ಕ್ಯಾಮ ಗ್ಯಾರೇಜ್ ಉಂಟಾ ಗ್ಯಾರೇಜ್ ಇಲ್ಲಿ ಎಲ್ಲಿಲ್ವಾ ಆಗೊಂಬೆ ಹೋಗ್ಬೇಕಾ? ಅಯ್ಯೋ ಆಗೊಮ್ಮೆ ಸುಮಾರು ದೂರ ಆಗ್ತದೆ. ಕೇಬಲ್ ಕಟ್ಟಾಗಿದೆ. ನಂಬರ್ ಉಂಟಾ ಯಾರಾದ್ರು ಗ್ಯಾರೇಜ್ನವ್ರದ್ದು? ನಂಬರ್ ಕೊಡ್ತೀರಾ? ನಂಬರ್ ಕೊಡಿ ಆಯ್ತಾ. ಎಂತ ಹೇಳಿದ್ರೆ ಗ್ಯಾರೇಜ್ ಆಗುಂಬೆ ಅಮ್ರ. ಆಗುಂಬೆ? ಹಾಂ ಆಗುಂಬೆ ಹೋಗ್ಬೇಕಂತೆ. ಆಗುಂಬೆ ಅಲ್ಲಿ ನಂಬರ್ ಕೊಡ್ತೇಂದ್ರ ಅವ್ರು ನಂಬರ್ ಕೊಡ್ತಾರಂತೆ. ಶೀಕ ಬದಿ ಗಾಡಿ ಬದಿ. ಎಷ್ಟು ಲೀಟ್ರ್ ಕೇಬಲ್ ಕಟ್ಟ ಜಾಮ್ ಆಯ್ತಾ? ಶೀಕ ಯಾವ ಎಂಟರ್ ಗಾಡಿ ಅಲ್ಲ ಅದು? ಅದು ಒಳಗಿನ ತಪ್ಪಿ ಆಯ್ತಾ? ಎಂಟರ್ಕ್ ಹಲೋ ಹೇಳಿ. ಎಂಟರ್ ಗಾಡಿ ಇದೆ. ಎಕ್ಸೆಟ್ರ್ ಕೇಬಲ್ ಅಂದ್ರೆ ಗಾಡಿ ಅದು ಗೊತ್ತಿಲ್ಲ ಅವ್ರೆ. 125 ಅದು ಮೂರು ಟೈಪ್ ಇದೆ ಅದರಲ್ಲಿ. ಅದು ಹೇಳಿದ್ರೆ ಮಾತ್ರ ತರಕಾಗದು. ಫೋಟೋ ಗೊತ್ತಾಗ್ತದೆ ನಿಮಗೆ? ಫೋಟೋ ಅಲ್ಲ, ಅದಕ್ಕೆ ಅದು BS6 ಆದ್ರೆ ಬೇರೆ ಕೇಬಲ್, BS4 ಬೇರೆ ಕೇಬಲ್, ಓಲ್ಡ್ಕ್ಕೆ ಮೂರು ಟೈಪ್ ಬರ್ತದೆ. ಹೌದು ನಮ್ಮ ಗಾಡಿ ಅಲ್ಲ, ಅಲ್ಲಿ ಬೇರೆ ಗಾಡಿ ಬೇರೆ. ಹೌದಾ? BS6 BS4 ನಿಮ್ದು? ಇದು BS6 4 ಎಷ್ಟು ಮಾಡೆಲ್ ಗೊತ್ತಾ? ಅವ್ರಿಗೆ BS4 ಯಾವ್ದಂತ ಗೊತ್ತಿಲ್ಲ. ಅದೇ ನಮಗೆ ಹೇಳಿದ್ರೆ ಐಟಮ್ BS6 4 ಹೆಂಗ್ ಗೊತ್ತಾಗ್ತದೆ? ಅದು ಮಾಡ್ಲು ಯಾವ್ದು ಇದು BS6 ನಾರ್ಮಲ್ ಅಂತ. ನಾರ್ಮಲ್ BS6 ಅಲ್ಲ ಇದೆ. ಫೋಟೋದಲ್ಲಿ ಗೊತ್ತಾಗಲ್ಲ ಮೇಡಮ್, ಎಲ್ಲ ಒಂದೇ ತರ ಇದೆ. ಸ್ಟಾರ್ಟಿಂಗ್ ಮಾಡೆಲ್ BS6 ಅಲ್ಲ. BS6 ಬೇರೆ, BS6 ಅಲ್ಲ, ಓಲ್ಡ್ ಮಾಡೆಲ್. ಮಾಡೆಲ್ ಎಲ್ಲ ಆರ್ಸಿಯಲ್ಲಿ ಇರೋದು. ಎಷ್ಟು ವರ್ಷ ಆಯ್ತು ಗಾಡಿಗೆ? 3 ವರ್ಷ ಆಯ್ತಾ? 3 ವರ್ಷ. 3 ವರ್ಷ ಆಯ್ತಂತೆ ಗಾಡಿಗೆ. 3 ವರ್ಷ ಆಯ್ತು ಗಾಡಿಗೆ. ನೀವು ಇಲ್ಲಿ ಆ ಕಡೆ ಹೋಗೋರು? ಎಪ್ರಿ ಹೋಗು. ನೀವು ಮೊಬೈಲ್ ತೊಗೊಂಡೋದ್ರು ಅವರು? ಮೊಬೈಲ್ ತೊಗೊಂಡೋದ್ರು? ಓಲ್ಡ್ ಮಾಡೆಲ್. ಎಸ್ ಪಾಪ ಅವರ ಒಂದು ಎಕ್ಸೆಟ್ರ್ ಕೇಬಲ್ ಕಟ್ಟಾಯ್ತು. ಓಲ್ಡ್ ಮಾಡಲ್ಲ ಇದೆ. 14E. ಅವ್ರದ್ದು ಮೊಬೈಲ್ ಅವ್ರದ್ದು. ಇಲ್ಲ ಇಲ್ಲೇ ನಾವು ಆಗ ನೀವೇನು ನೋಡ್ಕೊಂಡು ಹೋದ್ರು ಸಹ ಅವ್ರ ಕೇಬಲ್ ತಂದೆ ಆಗ್ಬೇಕು.
ಇದು ಟೆಂಪ್ರರಿಂದ ಮಾಡಿ ಬರತ್ತೈತಿ ಮರ ಕೇಬಲ್ ಒಳಗಿನ ತಪ್ಪಿ ಕಟ್ಟಾಗಿದೆ ಕೇಬಲ್ ಕಟ್ಟಾಯ್ತು ಹಾಂ ಬಂದ ಹಾಂ ಕೇಬಲ್ ಬೇಕಾದ್ರೆ ಸ್ಪೇರ್ ಅಂಗಡಿ ಹೋಗಿ ಸ್ಪೇರ್ ಅಂಗಡಿ ಇಲ್ಲ ಇತ್ತಿಲ್ಲ ನೀವು ಬೈಕ್ ಇಲ್ಲಿ ಇಟ್ಟೋಗಿ ಅವ್ರು ಮಾಡಿ ಹೋಗ್ತಾರಲ್ಲ ಬಸ್ಸಲ್ಲಿ ಹೋಗ್ಬೋದು ಹೋದ ಜಾಗ ಇದೆ ಬೈಕ್ ಇಡ್ಲಿಕ್ಕೆ ಅವ್ರ ಅಂಗಡಿಯವ್ರ ಹತ್ರ ಹೇಳಿ ಹೋಗಿ ಕಾಮ ಅವ್ರಿಗೊಂದು ನಾವು ಗ್ಯಾರೇಜಿಗೆ ಫೋನ್ ಮಾಡಿ ಕೊಟ್ಟಿದ್ದೆ ಬತ್ತೆ ಅಂದ್ರೆ ಗ್ಯಾರೇಜ್ ಅವರು ತೀರ್ಥಹಳ್ಳಿಯಿಂದ ತರ್ಸಿ ಹಾಕೋದು ಕಾಮ ನಮ್ಗೆ ಇನ್ನು ಎಂತ ನಮ್ಗೆ ಎಂತ ಮಾಡೋಕ್ಕಾಗಲ್ಲ ಅಷ್ಟೇ ಮಾಡೋಕಪ್ಪ ಆಯ್ತಾ ಗ್ಯಾರೇಜ್ ಇದ್ರೆ ಅವ್ರು ತಿಳ್ಕೊಳೋ ಇಲ್ಲ ಸ್ವಲ್ಪ ಗ್ಯಾರೇಜ್ ಉಳ್ಕೊಳೋದಕ್ಕಿತ್ತು ಆಗೊಂಬಿ ಆಯ್ಕೊಂಬಳ ಮಾರೆ ಅದೇ ಗ್ಯಾರೇಜ್ ಹಂಗೆ ಇದ್ರು ಸಹ ಸ್ಪೇರ್ ತಂದೆ ಹಾಕಲ್ಲ ಹೌದೌದು ಇಲ್ಲ ಇಟ್ಕೊಂಬಿಲ್ಲ ಸ್ಟಾಕ್ ಅವನ ಗ್ಯಾರೇಜನ್ನು ಒಳ್ಳೆ ಮಾತಾಡ್ದ ಎಂತ ಅದೇ ಯಾವ ಗಾಡಿ ಹೇಳಿ ಹಾಗೆ ಹಿಂಗಂತ ಸಹ ನಾನು ಬಾಟ್ಲಿ ಹಾಕದೆ ಬಂತು ಪೆಟ್ರೋಲ್ ಖಾಲಿಯಾರೆ ಪೆಟ್ರೋಲ್ ದಪ್ಪ ಇಳಿಯೋಕೆ ನಾವು ಹೆಬ್ರಿಗೈ ಅಲ್ಲಿ ಆಗೋಗ ಮಾರ್ತಾರೆ ಪೆಟ್ರೋಲ್ ಮಾಡ್ತಾರಾ ಹಾಗೆ ನಾನು ಟೀ ಕೊಡೋತ್ತಿಗಲ್ಲಿ ಪೆಟ್ರೋಲ್ ಇಟ್ಟಿದ್ದೀರಲ್ಲ ಗೊತ್ತಾ ಗೊತ್ತಾಯ್ತು ಅಲ್ಲ ಒಂದು 50 ರೂಪಾಯಿ ಹಾಕ್ರೆ ಸೋಮೇಶ್ವರವರಿಗೆ ಹೋಗ್ಲಕ್ಕ ಹೊತ್ತಪ್ಪ ಹೆಬ್ರಿ ವ್ಯಾಪಾರ ಹೆಬ್ರಿ ನಮ್ಮ ಗಾಡಿ ತೆಗುದಾರ ತೆಗಿಲಕ್ಕಿತ್ತು ಸ್ವಲ್ಪ ಅಲ್ಲ ನಾನು ತೆಗಿತಿದ್ದೆ ಹೆಬ್ರಿ ವ್ಯಾಪಾರ ಅಂದರೆ ಆಗು ಮೆನ್ನೆ ಹಂಗೆ ಅವ್ರಿಗೆ ಮೆಲ್ಲ ಹೊಯ್ಲಕ್ಕ ದೂರ ಬಂತಲ್ಲ ಸುಮಾರು ದೂರ ಬಂತ ಮತ್ತೆ ಒಂದು 2 ಕಿಲೋಮೀಟರ್ ಓಡ್ತಿಲ್ಲ ದುಡ್ಲಿ 2-3 ಕಿಲೋಮೀಟರ್ ಜಾಸ್ತಿ ಇಲ್ಲೇ ಸಿಕ್ಕತ್ತಲ್ಲ ಬಾಟ್ಲಿಗ ನಂಗೆ ಮನೆಯಿಂದಲ್ಲ ಮಾರೆ ಅವ್ರು ತೋರ ಇದ್ರಲ್ಲ ನಾ ಟೈರ್ ಡೂಮ್ ಮಾಡ್ತಾನೆ ಇದ್ರಿಗೆ ಟೈರ್ ಮೇಲೆ ಸ್ವಲ್ಪ ನಂಬಿಕೆ ಬಂತೀಗ ಹಂಗೆ ಅಂತ ಆಗ್ಲಿ ಅದೇ ಅಲ್ಲ ಆಚೆಗೆ ದಾರಿ ಇತ್ತು ಇದು ನಾವು ಕಡ್ದು ಸ್ಟ್ರೈಟ್ ಮಾಡೋದು ಅಲ್ಲ ಕಾಂಬತ್ತಿಗೆ ಒಳ್ಳೆ ಮೇಲೆ ಫ್ಲೇವರ್ ಮಾಡೋದಂಗೆ ಫ್ಲೇವರ್ ಮೇಲೆ ನಿಮ್ಮ ಮನೆಯವರಿಗೆ ಒಂದು ದೂರ ಕೊಡಲ್ಲ ಹೌದಲ್ಲ ಮಾರೆ ನೆಮ್ಮದಂಗೆ ಇದ್ದೀರಿ ಒಂದು ಬದಿ ಜಾಗನೇ ಹೋಯ್ತಲ್ಲ ಮನೆ ಬುಡಕ್ಕೆ ಬಂದಿತ್ತು ಕಣ ಶಾ ಪಾಪ ಮಾರೆ ಇವರಿಗೆಲ್ಲ ಅಡ್ಡಿಲ್ಲ ಎಲ್ಲಿ ಬಂತ ಆಗುಂಬೆಗೆ ಎಷ್ಟು ಫಾಗ್ ಇರಲ್ಲ ಮಾರೆ ಐಸ್ ಫಾಗ್ ಕಣಿ ಫಾಗ್ ಇಲ್ಲ ಯಾವ ಊರಿದು ಮೇಕರವಳ್ಳಿಯ ಇದು ರಂಜನ್ ಕಟ್ಟೆ ಯಾವ ಊರಂಗೆ ಹೋಗ್ಲ ಮಾರ ರಂಜನ್ ಕಟ್ಟೆ ಕೈಮರ ಕೆಲೋ ಕಂಡ ಈಗ ಹಾ ರಂಜನ್ ಕಟ್ಟೆ ಹೆಸರು ಗೊತ್ತಾ ರಂಜದ ಕಟ್ಟೆ ರಂಜನ್ ಕಟ್ಟೆ ಹಿಂಗೆ ಅಂತ ರಂಜದ ಕಟ್ಟೆಗೆ ಒಳ್ಳೆ ಫಾಗ್ ಇತ್ತು ಭಾರಿ ಒಳ್ಳೆ ಫಾಗ್ ಇತ್ತು ಖುಷಿಯಾದ ಗಾಡಿ ಮಾತ್ರ ಗೆರೆಯಿಂದ ಈಚೆಗೆ ಬರಲ್ಲ ಹೌದಾ ಗೆರಿಯಂಗೆ ಆಡ್ತಾ ಇದ್ರು ಟಯರ್ ಎಂತ ಕಡೆ ಶೇಕ್ ಅದೇ ಹೇಳೋದು ಗೈಸ್ ಇವರೊಬ್ರು ಆಗಳಿಂದ ಹಾಗೆ ಗರಿಯಿಂದ ಹೊರಗೆ ಬರ್ತಲ ಕಣೆ ಬಾಗಿಲು ಎಂತದ ನಾವೆಲ್ಲಿ ಬಂತ ಯಾರ ಕಡೆ ಗಾಡಿ ಇತ್ತಲ್ಲ ಏನು ಡ್ರೋನ್ ಹಾಕ್ಲಾಗಿತ್ತು ಈಗ ಗೈಸ್ ನಾವು ಡ್ರೋನ್ ಬಿಟ್ಟು ಬಂತ ನೆನಪೇ ಇಲ್ಲ ಒಳ್ಳೆ ಇತ್ತಲ್ಲ ಭಾರಿ ಖುಷಿ ಒಂದು ವಿಡಿಯೋ ಮಾಡ್ಲಾಗಿತ್ತು ಮೊಬೈಲ್ ಹಂಗಾರು ಸೂರ್ಯ ತೋರಿಲ್ಲ ತೋರ್ತಿದಲ್ಲ ನಂಗೆ ಈ ಜನ ಬತ್ತ ಹೆದರಿಕೆ ಆಯ್ತು ಮಾರ ಲೆಫ್ಟ್ ಹಂಗೆ ಬತ್ತಿತ್ತು ಆ ಜನ ಸೈಕ್ ವೆದರ್ ಮಾತ್ರ ಸಾಕತ್ತಿತ್ತಲ್ಲ ಮಾರ ಅಲ್ಲ ಬಂಡೆ ಕಲ್ಲ ಅದು ಆಚೆಗೆ ಒಂದು ಸೈಡ್ ಹಾಕೋ ಅಲ್ಲೆಲ್ಲ
ಗಾಡಿ ಅವನು ಎಲ್ಲಿದ್ದ? ಗಾಡಿ ಅವ ಸುಮಾರು ಹಿಂದೆ ಬಿದ್ದ ನಮ್ಮಿಂದ. ಇದ್ದಲ್ಲ ಸಖತ್ ಇತ್ತಲ್ಲ ಮಾರ್ರೆ. ಅದೆಲ್ಲ ಸೈಡ್ ಹಾಕಿ ಮುಂದೆ ಎಲ್ಲ ಒಂದು ವಿಡಿಯೋ ಮಾಡು. ಆಹಾ ಇಲ್ಲ ಚೆಟ್ಟೀಸ್ ಕಿಚನ್. ಕವರ್ ಅದು ಕನ್ಫರ್ಮ್ ಆಗ ಸಡನ್ಲಿ ಬಿಸ್ಲಿಗೆ ಚೇಂಜ್ ಆಯ್ತು ಮಾರೆ. ಬಿಸ್ಲು ಬಿತ್ತ? ಶೇ ಬಿಸ್ಲು ಬಂತಾಗ ಒಳ್ಳೆ ಫಾಗ್ ಐತೆ ಮರ ಆಗಗಳು ಹೋಯ್ತು ಈಗ. ಎಂದ ಗಾಣಿ ಎಂದ ಪಟ್ಟಣ ಪಂಚಾಯತಿ ತೀರ್ಥಹಳ್ಳಿಗೆ ಸ್ವಾಗತ. ಆಪಲ್ ಮುಂದೆ ಇನ್ನು ಫ್ಲಾಪ್ ಸಿಗೋದಿಲ್ಲ. ನೋಡ್ಕೋಣ ಕ್ರಿಕೆಟ್ ಸಗತ್ತಿತ್ತು. ಕುವೆಂಪು ಅವ್ರ ಫೋಟೋ ಕಾಣ್. ಕುಂಬಳ್ಳಿ ಒಳ್ಳೇದು ಮಾರ. ಕುಂಬಳ್ಳಿ ಕುವೆಂಪು ಮನೆ ಹೋಗಿಲ್ಲ ಮರ ಒಂದ್ಸಲ ನಾನು. ಹೌದು ಅದು ಇಲ್ಲೇ ಅಂತವೇ. ಹಾಂ ಗೊತ್ತಾಯ್ತು. ಗೈಸ್ ನಾವು ತೀರ್ಥಹಳ್ಳಿ ಬಂದಿತ್ತ. ತೀರ್ಥಹಳ್ಳಿ ಪ್ಯಾಟ ಒಳ್ಳೆ ಮಣಿಪಾಲ್ ಪ್ಯಾಟಿ ಕಣಂಗೆ ಆಯ್ತಲ್ಲ. ಇಲ್ಲ ಚಾ ತಿಂಡಿ ಒಳ್ಳೆ ಟೈರ್ ಅಂಗಡಿ ಓಪನ್ ಇತ್ತು ಮರ ಇಲ್ಲ ಸುರೇಶ ಎಲ್ಲ ಓಪನ್ ಇತ್ತು ರೈಟ್ ಈಗ ಚಾ ತಿಂಡಿ ಏನ ಕಾಣ್ಕ ನೋಡ ಕೆಣ್ಕ ಎಲ್ಲದು ಓ ರೈಟ್ ಹಂಗಿತ್ತು ಕಂಡ ರೇಟ್ಗೆ ಓಪನ್ ಅಲ್ಲಿ ರೇಟ್ಗೆ ಅಂಬ ನಮ್ಗೆ ಅಂದಾಜು ಇತ್ತಲ್ಲ 3,000 ಒಳಗೆ ಶೇಟ್ ಇತ್ತಲ್ಲ. ಮಿಷನ್ ಇತ್ತ ಅವರೇ. ಟೈರ್ ಫಿಟ್ ಮಾಡೋದಿಲ್ಲ? ಟೈರ್ ಫಿಟ್ ಮಾಡೋದಿಲ್ವಾ? ಇಲ್ವಾ? ಟೈರಿಗೆ ಎಷ್ಟು? ಹಾಂ 30-70 130-70 140 ಎಷ್ಟು? ಎಷ್ಟು ಪ್ರೈಸ್ ಎಷ್ಟಿದೆ? 140 ಬಿಟ್ಟು 120 ಇದೆ. 120 ಬೇಡ, 130 ಇರೋದು ಅದಕ್ಕೆ. 140ಗೆ ಎಷ್ಟು ಹೇಳಿ? 3.5 ಇದೆ. ಒಂದು 3,230 ರೂಪಾಯಿ. ಮತ್ತು ಫಿಟ್ಟಿಂಗ್ ಎಕ್ಸ್ಟ್ರಾ ಅಲ್ಲ? ಫಿಟ್ಟಿಂಗ್ ಎಕ್ಸ್ಟ್ರಾ ಅಲ್ಲ? ಒಂದು 3.5 ಹತ್ತು ಈಗ 3.5 ಬೇಡ ಬಿಡಿ. ಬೇರೆ ಎಲ್ಲಿತ್ತ ಸಿಗ? ನೆಟ್ಟಂಗೆ ಹಾಕಿ ಹಾಂ ಒಂದು ಕಂಡಿದೆ ಮಾರೆ. ಇದೊಂದು ತಣ್ಣ ಇದು ಕರೆಂಟ್ ಕಂಬ. ಎಂಥ ಸಿಟಿ ಮರ ಲಾಯ್ಕ್ ಮಾಡಿರಿ ಮರ. ಸತ್ಯನಾಥ ಸೈಡು ಎಂತ ಮರ ಸಿಟಿ ಹೆಂಗ ಹೋಗಿ ಯಾರು ಕಡೆ ಗಾಂಜಾ ಹೇಳಿದ್ನೆ ಅಂತ ಮರ ಸಾವು. ಸಿಗರೇಟ್ ಹೇಳಿದ ಗಾಂಜಾ ಹೇಳಿದ ಸೈಕ್ಕ ಇದು. ಇದೇ ಬ್ರಿಡ್ಜ್ ಅಲ್ಲ ಮಾಡ್ತಾರ್ರಿ. ಇದೇ ಬ್ರಿಡ್ಜ್ ಇದು ಹೊಸ ಬ್ರಿಡ್ಜ್ ಅದ? ಅದೇ ಓಕೆ 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 ಓಪನ್ ಆಯ್ತಲ್ಲ ಇದು. ಮತ್ತೆ ಇಲ್ಲ ಚಾ ಕೊಡೋದು ಒಂದು ಹೆಗಲಿಗೆ ಫೋನ್ ಟೈರ್. ಆನಂದಣ್ಣ ಆಟೋ ವರ್ಕ್ಸ್. ಆನಂದಣ್ಣ ಉಡುಪಿ ಹೋಗ್ಲಿ ತಗೊಂಡು ನಂಗೆ ಕಾಲ್ ಹಾಕುವ. ಎಲ್ಲ ಹೊರಗೋಗಿರಿ 944 ಟೈರ್ ಇತ್ತಂಗಣ 140 2965. ಹಲೋ, ಇದು ಆನಂದ್ ಆಟೋ ವರ್ಕ್ಸ್ ಅಲ್ಲ? ಎಲ್ಲಿದ್ದೀರಿ? ಅಂಗಡಿ ಓಪನ್ ಇತ್ತು. ಹೌದಾ, ಒಂದು ಟೈರ್ ಬೇಕಿತ್ತು ಮಾರೆ. ಎಷ್ಟೊತ್ತಾಗ್ತದೆ? ಸರಿ ಸರಿ, ನನಗೆ ಬೈಕಿಗೆ ಟೈರ್ ಬೇಕಿತ್ತು. ಹಾಂ ಓಕೆ. ಹಾಂ ಆನಂದಣ್ಣ ಬಸರಂ ಎಲ್ಲಿದ್ರ? ಪಾರ್ಸಲ್ ತಪ್ಪೋಗಿರಂ ಒಂದು ಹೆಗ್ಲಿ ಕಣಪ್ಪ. ಹಾಂ ಕಾಲ್ ಮಾಡಿದೆ, ಬರ್ತಾ ಹೇಳಿದ್ರು. ಕಾಲ್ ಮಾಡಿದೆ ಇವರೇ ಅವರಲ್ಲಿ. 130 ಉಂಟಾ? ಇಲ್ಲ 140. ಎಷ್ಟು ಪ್ರೈಸ್ ಇದೆ?
ಫಿಟ್ಟಿಂಗ್ ಸೇರಿಯಾ 300 ಆಗ್ತದೆ ಒಟ್ಟಿಗೆ. ಮಿಷನ್ ಫಿಟ್ಟಿಂಗು ಎಂತ ಮಿಷನ್ ಫಿಟ್ಟಿಂಗ್ ಇಲ್ವಾ? ನಂಗೆ ಬ್ಯಾಕ್ ಟೈರ್ ಹಾಕ್ತೀರಲ್ಲ? ಕರೆಕ್ಟ್ ಫಿಟ್ಟಿಂಗ್ ಬರುತ್ತಲ್ಲ. ಹಾಕಿ ಗೈಸ್. ನಾವು ಟೈರ್ ಹಾಕಲ್ಲ ಕಡೆಗೂ, ಅವರಿಗೆ ಇದು ಗಾಡಿ ಚೂರು ಭಂಗ ಆಗ್ತಾವ ಹಾಕೋಕೆ. ಸೊ ಇನ್ನು ಶಿವಮೊಗ್ಗ ಹಾಕಿ ನಾವು ಅಷ್ಟೇ. ಧೈರ್ಯ ಮಾಡಿ ಹೊಡೀರಿ ಅಂದ್ರಪ್ಪ, ಹೊಡುವ. ಹಂಗೆ ಎಂತ ಆತಿಲ್ಲ, ಎಂತ ಆತಿಲ್ಲ. ಚೈನ್ ಲೂಪ್ ಇದು ಆಗ್ತಾನ ಚೈನಿಂಗ್ ಸಾವು. ಇದು ಇಟ್ಕೊಂಬಕಾಯಿಲ್ಲ, ಒಂದೇ ಸಲ ಹಾಕ್ಯೇನು. 2 ಸ್ಟ್ರೋಕ್ ಇಂಜಿನ್ ಆಯಿಲ್. ಜಾಸ್ತಿ ಹಾಕ್ಬೇಡ, ಫುಲ್ ಸ್ಪ್ರೆಡ್ ಅದು. 100 ಕಿಲೋಮೀಟ್ರ್ ಬಂದು ನಾವು ಅಲ್ಲಿಂದ.